ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ದಹನ ಮತ್ತು ಜ್ವಾಲೆ ಪಾಠದ 11ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಒಂದು ಅನಿಲ ಇಂಧನ ಅಂತ ಕೇಳಿದ್ದಾರೆ. ಹಾಗಿದ್ರೆ ಇಂಧನ ಅಂದ್ರೆ ಏನು? ಇಂಧನ ಅಂದ್ರೆ ಯಾವುದು ದಹಿಸ್ತದೆ, ದಹ್ಯ ವಸ್ತು ಇದೆ, ಅದನ್ನ ಇಂಧನ ಅಂತ ಕರಿತೀವಿ. ನೀವು ಹಳ್ಳಿ ಕಡೆ ಇದ್ರೆ ಸೌದೆಯನ್ನ ನೋಡಿರ್ತೀರಾ, ಒಲೆಗೆ ಸೌದೆಯನ್ನ ಹಾಕಿರ್ತಾರೆ. ಆ ಸೌದೆ ಬೆಂಕಿ ಹತ್ಕೊಂಡು ಉರಿತದೆ, ಅದು ಇಂಧನ. ನೀವು ಅದೇ ಈಗ ಇತ್ತೀಚಿನ ದಿನಗಳಲ್ಲಿ ಅದು ಕೂಡ ಒಂದು ಇಂಧನ. ಪೆಟ್ರೋಲ್ ಏನಿದೆ, ಪೆಟ್ರೋಲ್ ಎಲ್ಲಿ ಉಪಯೋಗಿಸ್ತಾರೆ? ಗಾಡಿಗಳಲ್ಲಿ, ವಾಹನಗಳಲ್ಲಿ ಪೆಟ್ರೋಲ್ ಅನ್ನ ಉಪಯೋಗಿಸ್ತಾರೆ. ಅದು ವಾಹನ ಚಲಾಯಿಸ್ಲಿಕ್ಕೆ ಬೇಕಾಗ್ತದೆ, ಅದು ಕೂಡ ಒಂದು ಆಹಾರ. ನಾವು ತಿನ್ನುವಂತ ಆಹಾರ ನಮ್ಮ ದೇಹದ ಉಷ್ಣತೆಯನ್ನ ಹೆಚ್ಚಿಸ್ತದೆ, ಹಾಗೆ ನಮ್ಮ ದೇಹಕ್ಕೆ ಶಕ್ತಿಯನ್ನ ಕೊಡ್ತದೆ, ಅದು ಕೂಡ ಒಂದು ಇಂಧನವಾಗಿರ್ತದೆ. ಇಲ್ಲಿ ಏನನ್ನ ಕೇಳಿದ್ದಾರೆ? ಒಂದು ಅನಿಲ ಇಂಧನ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ನೋಡಿ, ಬಿಟುಮಿನ್. ಬಿಟುಮಿನ್ ನೀವು ಎಲ್ಲಿ ಕಲ್ತಿದ್ದೀರಿ ಮಕ್ಳೇ? ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಪಾಠದಲ್ಲಿ ಬಿಟುಮಿನ್ ಅನ್ನು ಯಾವ್ದ್ರ ಉತ್ಪನ್ನ ಅಂತ ಕಲ್ತಿದ್ದೀರಿ? ಇದು ಪೆಟ್ರೋಲಿಯಂನ ಉತ್ಪನ್ನ, ಪೆಟ್ರೋಲಿಯಂಗೆ ಸಂಬಂಧಪಟ್ಟಿರುವಂತದ್ದು ಬಿಟುಮಿನ್ ಅಲ್ವಾ? ರಸ್ತೆಗಳ ಮೇಲ್ಮೈಗಳನ್ನ ರಸ್ತೆಗಳ ಮೇಲ್ಮೈಯನ್ನ ಆ ಮೇಲ್ಮೈ ಮೇಲೆ ಲೇಪನ ಮಾಡ್ಲಿಕ್ಕೆ ಬಿಟುಮಿನ್ ಅನ್ನ ಉಪಯೋಗಿಸ್ತಾರೆ ಅಂತ ಕಲ್ತಿದ್ರಿ. ಮೀಥೇನ್, ಆಪ್ಷನ್ ಬಿ ಮೀಥೇನ್ ಇದೆ, ಇದು ಸರಿಯಾದ ಉತ್ತರ. ಮೀಥೇನ್ ಏನಿದೆ, ಇದು ಬಯೋಗ್ಯಾಸ್ ನಲ್ಲಿ ಕೂಡ ಮೀಥೇನ್ CH4 ಇದೆ ಉತ್ಪತ್ತಿ ಆಗುವಂಥದ್ದು. ಅದೇ ತರ ನೈಸರ್ಗಿಕ ಅನಿಲ ಅಂತ ಹೇಳ್ತೀವಲ್ಲ, ಅದರಲ್ಲೂ ಮೀಥೇನ್ ನ ಪ್ರಮಾಣ ಹೆಚ್ಚಾಗಿರ್ತದೆ. ಸೀಮೆ ಎಣ್ಣೆನ ನೋಡ್ತೀರಾ? ಇದು ದ್ರವ ಅಲ್ವಾ, ದ್ರವ ಇಂಧನ. ಗ್ಯಾಸೋಲಿನ್ ಅಂದ್ರೆ ಪೆಟ್ರೋಲ್ ಇದ್ದಿರ್ತದೆ, ಇದು ಕೂಡ ದ್ರವ ಇಂಧನ. ಹಾಗಾಗಿ ನಮ್ಮ ಸರಿಯಾದ ಉತ್ತರ ಒಂದು ಬಿ, ಮೀಥೇನ್. ಥ್ಯಾಂಕ್ ಯು.